ವೀಕ್ಷಕರೇ, ಆರೋಗ್ಯ ಮತ್ತು ಆಧ್ಯಾತ್ಮ ಸಂಚಿಕೆ ಈ ದಿವಸ 18, ಅದಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ದಿವಸ 5 ವಿಷಯಗಳ ಚರ್ಚೆ ಮಾಡೋಣ. ಅದು ಮುಖ್ಯವಾಗಿ ನರರೋಗಗಳು. ನನಗೆ ನರ್ವ್ಸ್ ವೀಕ್ನೆಸ್ ಆಗಿದೆಯಂತೆ, ಡಾಕ್ಟ್ರ್ ಹೇಳಿದರು ನನಗೆ ನರರೋಗ ಇದೆ ಅಂತ ಹೇಳೋದು ಸಾಮಾನ್ಯ ಪದ್ಧತಿ. ಈ ನರರೋಗ ಯಾಕಾಗುತ್ತೆ ಅನ್ನೋದು ಭಾರತೀಯ ವೈದ್ಯರಿಗೆ ಗೊತ್ತು. ಅದೇ ನೀವು ಎಷ್ಟೇ ವೈಜ್ಞಾನಿಕವಾಗಿ ಕಂಡುಹಿಡಿದ್ರೂ ಕೂಡ ಆ ನರರೋಗಕ್ಕೆ ಏನೇನೇ ನೀವು ಮಾಡಿದರೂ ರಾಸಾಯನಿಕ ಔಷಧಿ ವೈದ್ಯರಲ್ಲಿ ಅದಕ್ಕೆ ಪರಿಹಾರವಿಲ್ಲ. ಅದರಲ್ಲೂ ನಮ್ಮ ವನಮೂಲಿಕೆ ಔಷಧಿಯಲ್ಲಿ, ಹರ್ಬಲ್ ಮೆಡಿಸನ್ ಅಲ್ಲಿ ನರರೋಗಗಳಿಗೂ ಕೂಡ, ಎಲ್ಲ ರೀತಿಯ ನರರೋಗಗಳಿಗೂ ಕೂಡ ಪರಿಹಾರ ಇದೆ. ಎಲ್ಲೋ 100ರಲ್ಲಿ 3 ವಿಫಲ ಆಗ್ಬೋದು. ಅದು ಇತರ ಕಾರಣಗಳಿಗೋಸ್ಕರ. ಮುಂದಿನ ವಿಷಯ, ಹೆಣ್ಣು ಮಕ್ಕಳ ಎದೆ ಹಾಲು. ಹೆಣ್ಣು ಮಕ್ಕಳಿಗೆ ಎದೆ ಹಾಲು ಬರದೇ ಇರೋದು ಕೂಡ ಗರ್ಭವತಿ ಚಿಕಿತ್ಸೆಯನ್ನು ಮಾಡಿಸಿಲ್ಲದರ ಕಾರಣ. ಮಕ್ಕಳಿಗೆ ತಾಯಿ ಹಾಲು ಆರೋಗ್ಯಕ್ಕೆ ಬಹಳ ಮುಖ್ಯ. ಅದರಲ್ಲೂ ತಾಯಿ ಹಾಲಿನ ಜೊತೆಗೆ ಕತ್ತೆ ಹಾಲನ್ನು ಕುಡಿಸುವುದು ನಮ್ಮ ಭಾರತೀಯ ವೈದ್ಯ ಪದ್ಧತಿನಲ್ಲಿ ರೋಗ ನಿರೋಧಕ ಶಕ್ತಿಗೆ ಅತ್ಯುತ್ತಮವಾದಂಥ ಆಹಾರ. ಈಗ ನೀವು ಮಾಡ್ತಾ ಇರೋ ಮಕ್ಕಳಿಗೆ ಹನಿಗಳು ಹಾಕಿಸಿ, ಅದು ಹಾಕಿಸಿ, ಇದು ಹಾಕಿಸಿ ಎಲ್ಲ ಯಾತಕ್ಕೆ ಶುರುವಾಗಿದೆ ಅಂದರೆ, ಅದು ಗರ್ಭವತಿ ಚಿಕಿತ್ಸೆ, ಬಾಣಂತಿ ಚಿಕಿತ್ಸೆ ಇಲ್ಲದೇ ಇರೋದರಿಂದ ಅದಕ್ಕೆ ಪರ್ಯಾಯವಾಗಿ ಮಾಡ್ತಾ ಇದ್ದಾರೆ. ಆದರೆ ಅದು ಅಷ್ಟು ಸ್ಥಿರ ಅಲ್ಲ. ಎದೆ ಹಾಲು ಬಹಳ ಮುಖ್ಯ. ಎದೆ ಹಾಲು ಬರಲಿಕ್ಕೆ ಔಷಧಿ ಇದೆ. ಅದು ಗರ್ಭವತಿ ಚಿಕಿತ್ಸೆ ಮಾಡಿಸಿದರೆ ಎದೆ ಹಾಲು ಬರಲಿಕ್ಕೆ ಚಿಕಿತ್ಸೆನೇ ಬೇಕಾಗಿಲ್ಲ. ಅದು ಮಾಡಿಸಿಲ್ಲದೆ ಹೋದರೆ ನಾವು ಎದೆ ಹಾಲು ಬರೆಸೋದಕ್ಕೆ ಸಾಮಾನ್ಯವಾಗಿ 197 ರೋಗಿಗಳಲ್ಲಿ ಅದು ಸಾಧ್ಯತೆ. ಮುಂದೆ ಪಾಲ್ಸಿ, ಜೋಲು. ಶರೀರದ ಯಾವುದೇ ಅಂಗಾಂಗಗಳು ಜೋಲು ಹಿಡಿಯೋದಕ್ಕೆ ಪಾಲ್ಸಿ ಅಂತಾರೆ. ಅಂಥ ಒಂದು ಜೋಲು ಮಾಂಸಖಂಡದ ಮತ್ತು ನರಗಳ ಮತ್ತು ಮಿದುಳಿನ ನಿಶ್ಶಕ್ತಿಯಿಂದ ಬರುವಂಥ ಈ ಕಾಯಿಲೆಗೆ ಖಂಡಿತವಾದಂಥ ಔಷಧಿ ಇದೆ. ಅದು ವನಮೂಲಿಕೆಯಲ್ಲಿ. ತಾವು ಒಂದು ವಿಷಯ ತಮಗೆ ಆಶ್ಚರ್ಯ ಆಗ್ತಾ ಇರ್ಬೋದು. ಆಯುರ್ವೇದ ಕೇಳಿದ್ದೀವಿ, ಹೋಮಿಯೋಪತಿ ಕೇಳಿದ್ದೀವಿ, ಆಮೇಲೆ ಅಲೋಪತಿ ಕೇಳಿದ್ದೀವಿ, ಗಿಡಮೂಲಿಕೆ ಕೇಳಿದ್ದೀವಿ. ಈ ವನಮೂಲಿಕೆ ಎಲ್ಲಿದೆ ಅನ್ನೋ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಬರ್ತಾ ಇದೆ. ಗಿಡಮೂಲಿಕೆ ಮಾಡೋದು ಗ್ರಾಮೀಣ ರೈತರು ಮಾಡೋವಂಥದ್ದು. ಅವರಿಗೆ 1 ಅಥವಾ 2 ಔಷಧಿ ಗೊತ್ತಿರುತ್ತೆ. ಆಯುರ್ವೇದಕ್ಕೆ ಶಾಲೆ, ಪುಸ್ತಕ, ವೈದ್ಯರು ಎಲ್ಲ ಇದೆ. ಅದಕ್ಕೆ ಪರೀಕ್ಷೆಗಳಿದೆ. ನಮ್ಮಲ್ಲಿ ಪರೀಕ್ಷೆಗಳು ಇಲ್ಲ, ಏನೂ ಇಲ್ಲ. ಖಂಡಿತ ಗುಣವಾಗುವಂಥ, ಪಾರ್ಶ್ವ ಪರಿಣಾಮಗಳು ಇಲ್ಲದೆ ಇರುವಂಥ ಮೂಲಿಕೆಗಳಿಂದ ತಯಾರಿಸೋದು. ಈ ಎಲ್ಲ ಆಯುರ್ವೇದದ್ದು ನಮ್ಮಲ್ಲಿದೆ. ಆದರೆ ನಮ್ಮದು ಆಯುರ್ವೇದದಲ್ಲಿ ಇಲ್ಲ. ಅದೇ ವಿಶೇಷ ವನಮೂಲಿಕೆ ಮಾಲಿಕೆ. ಈಗ ಮುಂದಿನ ವಿಷಯ, ಜೋಮು. ಎಷ್ಟೋ ಒಂದು ಭಾಗ ನಿಮಗೆ ಸೂಜಿಯಲ್ಲಿ ಚುಚ್ಚಿದ್ರೂ ಕೂಡ ಗೊತ್ತಾಗಲ್ಲ. ಯಾಕೆ ಅಂದರೆ ಅಲ್ಲಿ ರಕ್ತ ಸಂಚಾರ ನಿಂತು ಹೋಗಿರ್ತದೆ. ಮುಂದೆ ಅದು ಗ್ಯಾಂಗ್ರೀನ್ ಆಗಿ ಪರಿವರ್ತನೆ ಆಗ್ಬೋದು. ತಮಗೆ ಏನಿದೆ, ಒಂದು ಮಧುಮೇಹ ಇರ್ಬೋದು, ಇಲ್ಲದೆ ಇರ್ಬೋದು. ಆ ಜೋಮನ್ನು ಗುಣ ಮಾಡೋದಕ್ಕೆ, ರಕ್ತ ಸಂಚಾರ ಮತ್ತೆ ಹರಿಯೋದಕ್ಕೆ, ನರಗಳ ನಾಳದಲ್ಲಿ ಏನು ಅದು ಅಪ್ಪಚ್ಚಿಯಾಗಿರ್ಬೋದು ಅಥವಾ ಅಡೆತಡೆ ಉಂಟಾಗಿರ್ಬೋದು, ಅದನ್ನು ಸರಿ ಮಾಡೋದಕ್ಕೂ ಕೂಡ ನಮ್ಮಲ್ಲಿ ಔಷಧಿ ಇದೆ. ಮತ್ತು ಮೂಳೆ ಮುರಿತ, ನೀವು ಮಲ್ಟಿ ಫ್ರ್ಯಾಕ್ಚರ್ ಅಂತೀರ, ಅದಾಗಿದ್ದರೂ ಕೂಡ ನೀವು ಆ ಮೂಳೆ ತಜ್ಞರಿಂದ ಒಂದು ಬ್ಯಾಂಡೇಜನ್ನು ಕಟ್ಟಿಸ್ಕೊಂಬಂದರೆ ಆ ಮೂಳೆ ನಿಮ್ಮಲ್ಲಿ ಕೂಡದೇ ಇದ್ದರೂ ಕೂಡ ನಮ್ಮಲ್ಲಿ ಕೂಡಿಸುವಂಥ ಔಷಧಿ ಇದೆ. ಅದರಲ್ಲಿ ಒಂದು ರಹಸ್ಯವನ್ನು ನಿಮಗೆ ಹೇಳ್ಕೊಟ್ಬಿಡ್ತೀವಿ. ಅದು ಲೋಳೆಸರ, ಕುಮಾರಿ, ಅಲೋವೆರಾ ಅಂಥದ್ದು. ಅದನ್ನೂ ಸೇವಿಸ್ಬೋದು, ನಮ್ಮ ಔಷಧಿನೂ ಸೇವಿಸ್ಬೋದು. ಖಂಡಿತವಾಗಿ 15 ದಿವಸದಿಂದ 45 ದಿವಸದಲ್ಲಿ ಮೂಳೆ ಸಂಪೂರ್ಣವಾಗಿ ಕೂಡ್ತದೆ. ಅದಕ್ಕೋಸ್ಕರ ಎಷ್ಟೇ ಸಾರಿ ಮುರಿದಿದ್ದರೂ ಕೂಡ ತಾವು ಚಿಂತೆ ಮಾಡಬೇಕಾಗಿಲ್ಲ. ಗುಣವಾಗದ ಕಾಯಿಲೆಗಳಿಗೆ ವನಮೂಲಿಕೆ ಔಷಧಿ. ಇದು ಸಾರ್ವಜನಿಕ ಉದ್ದೇಶದಿಂದ, ಸರ್ಕಾರಿ ಸಹಾಯದಿಂದ ಮತ್ತು ಲಾಭರಹಿತ, ನಷ್ಟರಹಿತ ಸಂಸ್ಥೆ ನಡೆಸ್ತಾ ಇರುವಂಥ ಒಂದು ಸೇವಾ ಚಿಕಿತ್ಸೆ. ತಮ್ಮೆಲ್ಲರಿಗೂ ಶುಭ ಕೋರ್ತಾ ಇಂದಿನ ದೂರವಾಣಿ 22717898 ಬೆಂಗಳೂರು ಕೋಡ್ ಹಾಕ್ಕೊಳ್ಳಿ. ಸಿದ್ಧಲಿಂಗೇಶ್ವರ ಯೋಗವನ ಬೆಟ್ಟ, ಕನಕಪುರ ರಸ್ತೆ, ಬೋಳಾರೆ ಅಂಚೆ, ಬೆಂಗಳೂರು 72
ಇದನ್ನು ತಾವು ಬರ್ಕೊಳ್ಳಿ. ತಮ್ಮೆಲ್ಲರಿಗೂ ಶುಭ ಕೋರ್ತಾ ಶುಭಾಶೀರ್ವಾದದೊಂದಿಗೆ ಇಂದಿನ ಸಂಚಿಕೆಯನ್ನು ಮುಕ್ತಾಯ ಮಾಡೋಣ.